ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಫ್ರೈಡೇ ವ್ಲಾಗ್. ಯಾರ್ಯಾರು ನನ್ನ ಬರ್ತಡೇಗೆ ವಿಶ್ ಮಾಡಿದ್ರಿ ಅವ್ರಿಗೆಲ್ರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ನಾನು 5 ಡೇಸಿಂದನೂ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀನಿ. ಮಿನಿಮಮ್ ಅಂದರೂ 5 to 6 ಕಿಲೋಮೀಟರ್ಸ್ ಆದರೂ ವಾಕ್ ಮಾಡ್ತೀನಿ. ಮಾರ್ನಿಂಗ್ ನಾನು ಪಾರ್ಕ್ ಹೋಗ್ಬೇಕಾದ್ರೆ 1 ಲೋಟ ಚಿಯಾ ಸೀಡ್ಸ್ ವಾಟರ್ ಕುಡ್ಕೊಂಡು ಹೋಗ್ತೀನಿ. ಇಲ್ಲಿ ಹಾಕಿದ್ದಾರೆ ನೋಡಿ, 11 ರೌಂಡ್ಸ್ ಈಸ್ ಈಕ್ವಲ್ ಟು 1 ಕಿಲೋಮೀಟರ್. ನಾವು ಈ ಪಾರ್ಕ್ನ 11 ರೌಂಡ್ ಹೊಡೆದ್ರೆ 1 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ನಾನು 22 ರೌಂಡ್ ಹೊಡಿತೀನಿ, ಆಗ ನನಗೆ 2 ಕಿಲೋಮೀಟರ್ ಆಗುತ್ತೆ. ಹಾಗೆ ನಾನು ಬೆಳಿಗ್ಗೆ ಈ ಕಡೆಯಿಂದ ನಮ್ಮನೆಯಿಂದ 1/2 ಕಿಲೋಮೀಟರ್ ಇದೆ ಪಾರ್ಕಿಗೆ. ಹಾಗೆ ಈ ಕಡೆಯಿಂದ ಹೋಗ್ತಾ 1/2 ಕಿಲೋಮೀಟರ್, ನಾನು ಒಟ್ಟು 3 ಕಿಲೋಮೀಟರ್ಸ್. ನಾನು ಮಾರ್ನಿಂಗ್ 3 ಕಿಲೋಮೀಟರ್ಸ್ ವಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಸಂಜೆ ಇನ್ನೊಂದು 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ರೆ ನಂದು 5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗುತ್ತೆ. ನಾನು ಡೈಲಿ 5 ಕಿಲೋಮೀಟರ್ಸ್ ಆದರೂ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಕೂಡ 5 ಕಿಲೋಮೀಟರ್ ವಾಕ್ ಮಾಡಿದ್ದೆ, ಅದ್ರ ಮೊನ್ನೆ 4 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೆ. ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ, ಆಂಬಿಯನ್ಸ್ ಅಂತೂ. ಇದು ಫ್ಯಾಮಿಲಿ ಪಾರ್ಕು, BBMP ಪಾರ್ಕು. ಫೈನಲಿ 22 ರೌಂಡ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 2 ಕಿಲೋಮೀಟರ್ಸ್ ನಡೆದಿದ್ದೀನಿ. ಗಾಳಿ ಎಷ್ಟು ಫ್ರೆಶ್ ಆಗಿದೆ ಈ ಪಾರ್ಕಲ್ಲಿ ಅಂತ ಅಂದರೆ, ಫುಲ್ಲು ಮರ ಗಿಡ ಇರೋದ್ರಿಂದ ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅವರು ಹುಲ್ಲು ಏನು ಕೀಳಬೇಡಿ ಅಂತ ಹಾಕಿದ್ದಾರೆ, ಮಾಡಬೇಡಿ ಅಂದಿದ್ದ ಕೆಲಸನಾಗ ಜಾಸ್ತಿ ಮಾಡೋದು. ಬಾ ಈ ಮೊಲ ತಿಂತೈತೆ ಬಂತು. ಹಾಗೆ ಪಾರ್ಕಿಂದ ಬಂದಮೇಲೆ ಬಿಸಿನೀರಿಗೆ ನಾನು ಶುಂಠಿ, ಜೀರಿಗೆ ಹಾಗೆ ಲೆಮನ್ ಹಾಕ್ಕೊಂಡು ಕುಡಿದೆ. ಹಾಗೆ ಇದು ನಾವು ಲೆಮನ್ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನಿವತ್ತು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಶಾವಿಗೆನ ಬೇಯಿಸ್ಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನ್ಗೆ 2 ಕಪ್ ಅಷ್ಟು ನಾನು ವಾಟರ್ ಹಾಕ್ಬಿಟ್ಟು ಬಿಸಿ ಹಾಕಿ ಮಾಡಿಕೊಂಡಿದ್ದೀನಿ. ಈಗ ನೀರು ಬಿಸಿಯಾಗಿದೆ, ಅದಕ್ಕೀಗ ನಾನು 1 ಕಪ್ ಅಷ್ಟು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬಾರ್ದು ಆಗಾಗ. ನೋಡಿ, ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದೆ. ಒಂದು ಶಾವಿಗೆ ತಗೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ಮುಟ್ಟಿದ ತಕ್ಷಣ ಅದು ಹಿಂಗೆ ಉಗ್ರಲ್ಲಿ ಹಿಂಗೆ ಅಂದ ತಕ್ಷಣ ಕಟ್ಟಬೇಕು ಅಷ್ಟೇ. ನೋಡಿ, ಈ ರೀತಿ ನಾನು ಶಾವಿಗೆನ ಬೇಯಿಸ್ಕೊಂಡಿದ್ದೀನಿ. ಶಾವಿಗೆನ ಈಗ ನಾನು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಈಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಪ್ಯಾನ್ಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ. ಈಗ ಕಡಲೆ ಬೀಜದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದಕ್ಕೀಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ಸುಂಡಬೇಕು, ಎಣ್ಣೆಲೆ ನಾವು ಚೆನ್ನಾಗಿ ಸುಂಡಿಸ್ಕೋಬೇಕು. ಇದೆಲ್ಲ ಈಗ ಸುಂಡಿದೆ. ಇದಕ್ಕೀಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೀಗ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ನೋಡಿ, ಅತಿ ಮೆತ್ತಗೂ ಆಗಿಲ್ಲ, ಅತಿ ಗಟ್ಟಿಯಾಗೂ ಇಲ್ಲ, ಕರೆಕ್ಟಾಗಿ ಹದವಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಶಾವಿಗೆ ಉಪ್ಪಿಟ್ಟಿಗೆ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಈಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಶಾವಿಗೆ ಉಪ್ಪಿಟ್ಟು. ಹಾಗೆ ಈವ್ನಿಂಗ್ 5:30ಗೆ ನಮ್ಮನೆ ನಿಯರೇ ಇರುವಂತಹ ಪಾರ್ಕ್ ಹೋಗಿದ್ದೆ. ಅಲ್ಲಿ 2 ಕಿಲೋಮೀಟರ್ಸ್ ವಾಕ್ ಮಾಡಿದೆ, ಒಟ್ಟು 5 ಕಿಲೋಮೀಟರ್ಸ್ ವಾಕ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.